ದೇವರ ಆರಾಧನೆ ದಿನ ಐಗುಪ್ತ ದೇಶದಲ್ಲಿ ಏನಂತ ಕೇಳಿದೀವಿ, ಫರೋ ಹತ್ರ ಆರಾಧನೆ ಮಾಡಕ್ ಹೋಗ್ಬೇಕಾದ್ರೆ ಬಿಟ್ನಾ? ಇವತ್ತು ಆರಾಧನಾ ಬಂದಿಲ್ಲ ಅಂದ್ರೆ ನಾವಿನ್ನು ಐಗುಪ್ತದ ಅವನ ಭದ್ರತೆಯಲ್ಲಿ ಇದ್ದೀವಿ ಅಂತ. ನೀವು ನಷ್ಟ ಮಾಡ್ಕೊಂತಿರೋದು ದೇವರಿಗೂ ಅಥವಾ ನನಗೂ ಅಲ್ಲ, ಸೈತಾನ ಕುತಂತ್ರ. ಅವನು ಹಂಗೆ ಹಿಂಗೆ ಓಡಾಡ್ತಾ ಇರ್ತಾನೆ, ನಿಮ್ಮ ಸುತ್ತ ಓಡಾಡ್ತಾ ಇರ್ತಾನೆ. ಅವಿಶ್ವಾಸ ಸುತ್ತ ಸತ್ಯ ಓಡಾಡಲ್ಲ. ಅವನ ಗ್ಯಾಂಗ್ ಏನ್ ಗೊತ್ತು, ವಿಶ್ವಾಸಗಳು ಸುತ್ತ. ಯಾಕೆ ನೀವು ಕರೆಕ್ಟ್ ಆಗಿ ಚರ್ಚೆಗೆ ಬಂದಿದ್ದೀರಾ? ಬೈಬಲ್ ಓದ್ ನೋಡ್ಕೊಡ್ರಿ. ಪೃಥ್ವಿ ಸರಿ ಮೋಶ ಹೋಗಿ ಕೇಳ್ತೇನೆ ಏನಂತ, ರೋಹ ನಾವು ಆರಾಧನೆ ಮಾಡಕ್ ಹೋಗ್ಬೇಕು. ಬಿಟ್ನಾ? ಕೆಲಸ ಜಾಸ್ತಿ ಮಾಡ್ದ, ಟೈಟ್ ಮಾಡ್ದ. ಅವ್ರ ಕೆಲಸ ಜಾಸ್ತಿ ಆದ್ರು ಫೆಟಪ್ ಆದಷ್ಟು ದೇವರೇ ಇಲ್ಲ ಅನ್ಲಿ ಅಂತ. ಹಂಗೆ ನಾವ್ ಯಾವತ್ತು ದೇವರ ಹತ್ರ ಬಂದಿರೋದು, ಶತ್ರು ಏನ್ ಮಾಡ್ತಾನೆ, ನಮ್ಮ ಲೈಫ್ ನ ಬೇರೆ ಹತ್ರ ಟೈಟ್ ಮಾಡ್ತಾನೆ. ನಾವ್ ದೇವರು ಇಲ್ಲ ಅಂತ ಕೂಡ ಹೇಳತ್ರ ಆಗೋಗ್ತಿದೆ. ನೋ ನೆವರ್. ನಾವು ಓಡ್ ಬರ್ಬೇಕು ದೇವರ ಹತ್ರ. ಏನೇ ಆಗ್ಲಿ ಓಡ್ ಬರ್ಬೇಕು. ನಮ್ಮನ್ನ ಬಲಪಡಿಸ್ಕೊಳಕ್ಕೆ ದೇವರ ಹತ್ರ ಓಡ್ ಬರ್ಬೇಕು, ಹೊರತು ಬೇರೆ ಯಾರ ಹತ್ರ ಅಲ್ಲ. ನಾವು ಬಲಹೀನರಾಗಿರೋ ಕೂಡ ಬರ್ಬೇಕು. ದೇವರು ನಮ್ಮನ್ನ ಬಲಪಡಿಸ್ಬೇಕು. ಒಂದೊಂದು ವಾರ್ಡಲ್ಲಿ, ಒಂದೊಂದು ವರ್ಷಿಪ್ ದೇವರು ನಮ್ಮನ್ನ ಬಲಪಡಿಸ್ಬೋದು.